ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಡಿ ಕೆ ಶಿವಕುಮಾರ್ ಸಿ ಎಂ ಆದ ಬೆನ್ನಲ್ಲೇ ಇವೆಲ್ಲ ವಾಮಾಚಾರಗಳು, ಗಂಡಾಂತರಗಳು, ಗಳಿಗೆ ಸರಿಯಿಲ್ಲದ ಹೊತ್ತಲ್ಲಿ ಡಿ ಕೆ ಶಿವಕುಮಾರ್ಗೆ ಏನೇನೋ ಒಂದು ಗ್ರಹಚಾರಗಳು ಕೆಟ್ಟಿರುವಂಥ ಸಂದರ್ಭದಲ್ಲಿ ಏನೇನೋ ನಡೀತಾ ಇರುವಂಥದ್ದು. ಸದ್ಯ ಇವತ್ತು ಒಂದು ಅಂತಹದ್ದೇ ದೊಡ್ಡ ಘಟನೆ ನಡೆದಿದೆ ವೀಕ್ಷಕರೇ. ಆ ಒಂದು ಘಟನೆಯ ಬಗ್ಗೆ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಸೊ ನೀವು ಕೂಡ ನಮ್ಮ ಚಾನಲ್ಗೆ ಸಂಪೂರ್ಣವಾಗಿ ಸಪೋರ್ಟ್ ಮಾಡ್ತಾ ಇದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ಹೊಸೊಬ್ಬರಿದ್ದೀರಿ, ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ವೀಕ್ಷಕರೇ, ಸಿ ಎಂ ಡಿ ಕೆ ಶಿವಕುಮಾರ್ ಮನೆಯಲ್ಲಿ ಮನೆಯ ಪಕ್ಕದಲ್ಲೇ ಕೂಡ ವಾಮಾಚಾರ ನಡೆದಿರುವಂಥದ್ದು. ಕೋಳಿ ಕುಯ್ದು ರಕ್ತದ ಒಂದು ವೃತ್ತ ರಚನೆ ಮಾಡಿದ್ದಾರೆ ರಕ್ತದಲ್ಲಿ. ಸೊ ಈ ಒಂದು ಗಂಡಾಂತರವನ್ನು ಸೃಷ್ಟಿ ಮಾಡಿದ್ದಾರೆ, ಈ ಒಂದು ಭಯವನ್ನು ಸೃಷ್ಟಿ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಮನೆಯಲ್ಲಿ. ಸೊ ಅವರ ಪತ್ನಿ ಕೂಡ ಭಯವನ್ನು ಪಟ್ಟಿದ್ದಾರೆ, ಕಣ್ಣೀರನ್ನು ಹಾಕಿದ್ದಾರೆ. ಸೊ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿರುವಂಥ ಸಂದರ್ಭದಲ್ಲಿ ಅವರ ಮನೆಯ ಬೆಂಗಳೂರಿನ ಸದಾಶಿವನಗರದ ಐ ಪ್ರೊಫೈಲ್ ವಲಯದಲ್ಲೇ ಮಾಟ ಮಂತ್ರದಂತಹ ವಾಮಾಚಾರ ನಡೆದಿರುವಂಥ ಶಂಕೆ ವ್ಯಕ್ತವಾಗಿದ್ದು ಸ್ಥಳೀಯರಲ್ಲಿ ಭಾರೀ ಆತಂಕ ಮೂಡಿಸಿರುವಂಥದ್ದು. ಇನ್ನು ಮುಖ್ಯಮಂತ್ರಿಗಳ ನಿವಾಸಕ್ಕೆ ಕೂಗಳತೆಯ ದೂರದಲ್ಲೇ ಇರುವ ರಸ್ತೆಯಲ್ಲಿ ಈ ಕೃತ್ಯ ನಡೆದಿರುವುದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಇನ್ನು ಸದಾಶಿವನಗರದ GBA ಮೈದಾನದ ಮುಂಭಾಗದ ರಸ್ತೆಯ ಮಧ್ಯೆ ಈ ಘಟನೆ ಬೆಳಕಿಗೆ ಬಂದಿರುವಂಥದ್ದು. ಅಪರಿಚಿತ ವ್ಯಕ್ತಿಗಳು ರಸ್ತೆಯ ಮಧ್ಯದಲ್ಲೇ ದೊಡ್ಡದೊಂದು ವೃತ್ತಾಕಾರದ ಹಾಕಿ ಅಲ್ಲಿ ಕೋಳಿಯನ್ನು ಬಲಿ ಕೊಟ್ಟು ನಿಂಬೆ ಹಣ್ಣುಗಳನ್ನು ಇಟ್ಟು ವಾಮಾಚಾರ ನಡೆಸಿದ್ದಾರೆ ಎನ್ನಲಾಗಿದೆ. ಸದ್ಯ ಆ ವೃತ್ತ ಬರೆದ ಜಾಗದಲ್ಲೇ ಕೋಳಿಯ ಕಳೇಬರ ಬಿದ್ದಿದ್ದು ಕತ್ತರಿಸಿದ ಕೋಳಿಯ ತಲೆಯನ್ನು ಬೀದಿ ನಾಯಿಯೊಂದು ಕಚ್ಚಿಕೊಂಡು ಹೋಗುತ್ತಿರುವ ದೃಶ್ಯಗಳು ಕೂಡ ಕಂಡು ಬಂದಿವೆ. ಯಾರೋ ದುಷ್ಕರ್ಮಿಗಳು ಮಧ್ಯರಾತ್ರಿ ಅಥವಾ ಮುಂಜಾನೆ ವೇಳೆ ಯಾರಿಗೂ ತಿಳಿಯದಂತೆ ಈ ಕೃತ್ಯ ಎಸಗಿ ಪರಾರಿಯಾಗಿದ್ದಾರೆ. VVIPಗಳು ವಾಸಿಸುವ ಸದಾ ಪೊಲೀಸ್ ಭದ್ರತೆ ಇರುವ ಇಂತಹ ಪ್ರದೇಶದಲ್ಲೇ ಇಂತಹದೊಂದು ಅನಿಷ್ಟ ಪದ್ಧತಿಯ ಆಚರಣೆ ನಡೆದಿರುವುದು ಸಾರ್ವಜನಿಕರಲ್ಲಿ, ವಿಶೇಷವಾಗಿ ಪೋಷಕರು ಮತ್ತು ಮಕ್ಕಳಲ್ಲಿ ಭೀತಿಯನ್ನು ಹುಟ್ಟುಹಾಕಿದೆ. ಇನ್ನು ಸದ್ಯ ಆ ರಸ್ತೆ ಮಧ್ಯೆ ಬಿದ್ದಿರುವ ಕೋಳಿ ಮತ್ತು ನಿಂಬೆಹಣ್ಣುಗಳನ್ನು ಕಂಡು ಸ್ಥಳೀಯರು ಆತಂಕದಲ್ಲೇ ವೀಕ್ಷಿಸ್ತಾ ಇದ್ದಾರೆ. ವಾಮಾಚಾರದ ಭಯದಿಂದಾಗಿ ಸಾರ್ವಜನಿಕರು ಆ ರಸ್ತೆಯಲ್ಲಿ ಓಡಾಡಲು ತೀವ್ರ ಹಿಂಜರಿತಿದ್ದು ಭಯದ ವಾತಾವರಣ ನಿರ್ಮಾಣವಾಗಿರುವಂಥದ್ದು. ಇಷ್ಟೊಂದು ಕಟ್ಟುನಿಟ್ಟಿನ ಭದ್ರತೆ ಇರುವ CM ನಿವಾಸದ ಹಿಂಭಾಗ ರಸ್ತೆಯಲ್ಲೇ ಈ ಘಟನೆ ನಡೆದಿರುವುದು ಪೊಲೀಸರ ಗಸ್ತಿನ ಬಗ್ಗೆಯೂ ಸಾರ್ವಜನಿಕರು ಪ್ರಶ್ನೆ ಮಾಡುವಂತೆ ಮಾಡಿದೆ. ಸ್ಥಳೀಯರು ಈ ಬಗ್ಗೆ ಆತಂಕ ವ್ಯಕ್ತಪಡಿಸಿದ್ದು ಸೂಕ್ತ ಕ್ರಮಕ್ಕೆ ಕೂಡ ಆಗ್ರಹಿಸಿದ್ದಾರೆ. ಅಲ್ಲದೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ ಬೆನ್ನಲ್ಲೇ ಈ ರೀತಿಯ ಒಂದು ವಾಮಾಚಾರ ನಡೆದಿದೆ, ಇಷ್ಟು ದಿನ ಆಗಿಲ್ಲ ಅಂದರೆ DKಶಿಯ ಮೇಲೆ ನಡೆದಿರುವಂಥದ್ದೇ ಆಗಿದೆ ಅಂತ ಅಲ್ಲಿನ ಜನ ಅಭಿಪ್ರಾಯಪಟ್ಟಿದ್ದಾರೆ. ಏನೋ ಡಿ ಕೆ ಶಿವಕುಮಾರ್ಗೆ ದೊಡ್ಡದೊಂದು ಗಂಡಾಂತರಗಳು ಬರ್ತಾ ಇದ್ದಾರೆ, ಅವರ ಗ್ರಹಚಾರವೇ ಸರಿಲ್ಲವೇನೋ, ಅವರು ಮುಖ್ಯಮಂತ್ರಿ ಆಗಿದ್ದೇ ಇಷ್ಟ ಆಗಿಲ್ಲವೇನೋ, ಆ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ. ಇದು ಎಲ್ಲೋ ಒಂದು ಕಡೆ DKಶಿ ಮೇಲೆ ನಡೆದಿರುವಂಥ ಒಂದು ಕುಟುಂಬದ ಮೇಲೆ ವಾಮಾಚಾರವಾಗಿದೆ ಅಂತ ಆತಂಕವನ್ನು ಪಡ್ತಾ ಇರುವಂಥದ್ದು ಅವರ ಆಪ್ತ ಗೆಳೆಯರು ಆಗಿರ್ಬೋದು, ಅದೇ ಅಭಿಮಾನಿಗಳು ಕೂಡ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಈ ಒಂದು ವಿಷಯ ಕೇಳಿದಂಥ ಡಿ ಕೆ ಶಿವಕುಮಾರ್ ಅವರ ಪತ್ನಿ ಒಬ್ಬರೇ ಗುಸುಗುಸನೆ ಕಣ್ಣೀರನ್ನು ಹಾಕಿದ್ದಾರೆ. ಸೊ ಎಲ್ಲರಿಗೂ ಕೂಡ ಬೇಸರ ಉಂಟಾಗಿದೆ. ಆ ಒಂದು ಘಟನೆ ಎಷ್ಟು ದಿನ ಇಲ್ಲದೆ ಇರೋದು ಇವತ್ತು ಮುಖ್ಯಮಂತ್ರಿ ಆದ ಬೆನ್ನಲ್ಲೇ ಈ ರೀತಿಯಾಗಿ ಘಟನೆ ನಡೆದಿದೆ, ವಾಮಾಚಾರ ನಡೆದಿದೆ. ಆ ಕೋಳಿಯ ಕತ್ತನ್ನು ಅಲ್ಲಿಟ್ಟಿದ್ದಾರೆ, ರಕ್ತದಲ್ಲಿ ವೃತ್ತದ ಒಂದು ಆಕಾರದ ಚಿಹ್ನೆಯನ್ನು ಕೂಡ ಬರೆದಿದ್ದಾರೆ. ಇವೆಲ್ಲವನ್ನು ಮಾಡಿರುವಂಥದ್ದು ಯಾರ ಒಂದು ಇದಕ್ಕೆ ಅಂತ ನೋಡಿದರೆ ಅದು ಡಿ ಕೆ ಶಿವಕುಮಾರ್ ಅವರ ಮನೆಯ ಸುತ್ತಮುತ್ತಲೇ ಇರುವಂತಹ ವಿಚಾರ. ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೆದಿರಬಹುದು ಅಂತ ಅಲ್ಲಿನ ಗ್ರಾಮಸ್ಥ, ಅಲ್ಲಿನ ವಾಸ್ತವವಿರುವಂತಹ ಜನರು ಮಾತನಾಡ್ಕೊಳ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ಗೆ ಹೇಳಿದಂಥ ಸ್ವಾಮೀಜಿಗಳೆಲ್ಲವೂ ಕೂಡ ದೊಡ್ಡ ಗಂಡಾಂತರ ಇದೆ. ಸ್ವಾಮೀಜಿಗಳು ಹೇಳಿದಂಥ ನಡೆತಾ ಇರುವಂಥ ವಿಚಾರವೇ ಆಗಿರಬಹುದು, ಗಂಡಾಂತರ ಆಗುತ್ತೆ. ಅವರು ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಿದಂಥ ಗಳಿಗೆ ಕೂಡ ಸರಿ ಇಲ್ಲ.
ಟೈಮ್ ಕೂಡ ಸರಿ ಇಲ್ಲ. ಅವರ ಒಂದು ಎಲ್ಲ ಭವಿಷ್ಯವನ್ನು ಕೂಡ ನೋಡಿದ್ರು. ಈ ಭವಿಷ್ಯಗಳು ಕೂಡ ಈ ವಾಮಾಚಾರ ನಡೀತಾ ಇದ್ರು ನೋಡಿದರೆ ಜಿಕ್ಕು ಡಿ ಕೆ ಶಿಗೆ ಏನಾಗ್ಬೋದು, ಡಿ ಕೆ ಶಿಯ ರಾಜಕೀಯ ಭವಿಷ್ಯ ಅಲ್ಲಿಗೆ ಸ್ಟಾಪ್ ಆಗುತ್ತಾ, ಏನು ಆಗಬಹುದು ಅನ್ನೋದೇ ಕುತೂಹಲ ಕೆರಳಿಸಿದೆ. ಇಲ್ಲಿ ಶಾಸಕರೆಲ್ಲರೂ ಕೂಡ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಒಂದು ಕಡೆ ಮುಖಾಮುನ್ಸು ಮಾಡಿಕೊಳ್ತಾ ಇದ್ದಾರೆ. ಇನ್ನೊಂದು ಕಡೆ ಸಿದ್ದರಾಮಯ್ಯ ಅವರು ಕೂಡ ಬೇಸರವನ್ನು ಮಾಡಿಕೊಂಡಿದ್ದಾರೆ ಅನ್ನುವ ಮಾತು ಕೂಡ ಕೇಳಿ ಬರ್ತಾ ಇದೆ. ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಮನೆಯ ಮಾರ್ಗ ರೋಸ್ ರಸ್ತೆಯಲ್ಲೇ ಈ ರೀತಿಯ ವಾಮಾಚಾರ ನಡೆದಿರುವಂಥದ್ದು ನಿಜಕ್ಕೂ ಭಯಕ್ಕೆ ವಾತಾವರಣ, ಭಯಕ್ಕೆ ಎಡೆಮಾಡಿಕೊಟ್ಟಿರುವಂತಹದ್ದು. ಸೊ ಡಿ ಕೆ ಶಿವಕುಮಾರ್ ಇದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿದ್ದಾರೆ. ಮನೆಯಲ್ಲೇ ದೇವರ ಬಳಿ ಪೂಜೆಯನ್ನು ಮಾಡಿ ಇಂಥ ಒಂದು ಪ್ರಕರಣದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ದೇವರ ಬಳಿ ಕೇಳಲಿಕ್ಕೆ ಬಯಸಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಏನು ನಿರ್ಧಾರ ಆಗುತ್ತೆ ಕಾದು ನೋಡೋಣ. ಸೊ ಡಿ ಕೆ ಶಿವಕ್ಕೆಲ್ಲವೂ ಕೂಡ ಎದುರೋದಿಲ್ಲ ಅನ್ನೋದು ಎಲ್ಲರೂ ಕೂಡ ಅಭಿಪ್ರಾಯ ಪಟ್ಟಿದ್ದಾರೆ. ಸೊ ಆದರೆ ಗ್ರಹಚಾರ ಯಾರ ಮೇಲೂ ಏನು ಆಗುತ್ತೆ ಅನ್ನೋದೇ ಗೊತ್ತಿಲ್ಲ. ಸೊ ವಾಮಾಚಾರ ಬೇರೆ ರೀತಿಯಲ್ಲಿ ತಿರುಗಬಹುದು ಡಿ ಕೆ ಶಿ ಅವರ ಮೇಲೆ, ಅವರ ಕುಟುಂಬಸ್ಥರ ಮೇಲೆ. ಹಾಗಾಗಿ ಭಯ ಶುರುವಾಗಿದೆ. ನೋಡೋಣ ಡಿ ಕೆ ಶಿಗೆ ರಾಜಕೀಯ ಭವಿಷ್ಯ ಒಳ್ಳೆಯ ರೀತಿಯಲ್ಲಿ ಹೋಗುತ್ತಾ ಇಲ್ವಾ, ಕೆಟ್ಟ ರೀತಿಯಲ್ಲೇ ಹೋಗುತ್ತಾ ಅನ್ನೋದನ್ನು ಕಾದು ನೋಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.